ಹಲೋ ವೀಕ್ಷಕರೇ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ನಾವು ಪ್ರತಿ ಶುಕ್ರವಾರದಂದು ಟಾಪ್ 12 ಕನ್ನಡದ ಧಾರಾವಾಹಿಗಳನ್ನು ಪೋಸ್ಟ್ ಮಾಡ್ತೀವಿ. ಹಾಗೆಯೇ ಈ ವಾರದ ಟಾಪ್ 12 ಕನ್ನಡ ಧಾರಾವಾಹಿಗಳು ಯಾವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ನಿಮ್ಮ ಇಷ್ಟದ ಧಾರಾವಾಹಿ ಎಷ್ಟನೇ ಪೊಸಿಷನಲ್ಲಿದೆ ಅಂತ ತಿಳ್ಕೊಳ್ಳಲು ಹಾಗೂ ನಿಮ್ಮ ಇಷ್ಟದ ಧಾರಾವಾಹಿ ಎಷ್ಟು TRPಯನ್ನು ತಗೊಂಡಿದೆ ಅಂತ ತಿಳ್ಕೊಳ್ಳಲು ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮುಂದಿನ ವಾರ ಕೂಡ ಇದೇ ರೀತಿಯ TRP ವಿಡಿಯೋನ ನಾವು ಪೋಸ್ಟ್ ಮಾಡ್ತೀವಿ. ಆ ವಿಡಿಯೋದಲ್ಲಿ ನಿಮಗೆ ಇನ್ನಷ್ಟು ಇನ್ಫಾರ್ಮೇಷನ್ಗಳು ಬೇಕೆಂದರೆ ಆ ಇನ್ಫಾರ್ಮೇಷನ್ ಯಾವ ಧಾರಾವಾಹಿಗಳು ಬೇಕು ಅಥವಾ ಯಾವ ಒಂದು ಕಾನ್ಸೆಪ್ಟ್ಸ್ಗಳ TRPಗಳು ಬೇಕು ಎನ್ನುವುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೇ ತಿಳಿಸಿ. ಹಾಗಾದರೆ ವೆಯ್ಟ್ ಮಾಡದೆ ಟಾಪ್ 12 ಧಾರಾವಾಹಿಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಇನ್ನು ಈ ವಾರದ ಟಾಪ್ 12 ಕನ್ನಡ ಧಾರಾವಾಹಿಗಳು ಹಾಗೂ ಅದರ ರೇಟಿಂಗ್ಸ್ಗಳನ್ನು ನೋಡೋದಾದರೆ 12ನೇ ಸ್ಥಾನದಲ್ಲಿದೆ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂಥ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ 3.9 ರೇಟಿಂಗ್ಸ್ನೊಂದಿಗೆ. ಇನ್ನು 11ನೇ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂಥ ಭಾಗ್ಯಲಕ್ಷ್ಮಿ ಧಾರಾವಾಹಿ 4.0 ರೇಟಿಂಗ್ಸ್ನೊಂದಿಗೆ. ಹಾಗೂ 10ನೇ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡ ವಾಹಿನಿಯ ಮತ್ತೊಂದು ಧಾರಾವಾಹಿಯಾದಂಥ ಬೃಂದಾವನ 4.1 ರೇಟಿಂಗ್ಸ್ನೊಂದಿಗೆ. 19ನೇ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡ ವಾಹಿನಿಯ ಮತ್ತೊಂದು ಧಾರಾವಾಹಿಯಾದಂಥ ಕರಿಮಣಿ ಧಾರಾವಾಹಿ 4.11 ರೇಟಿಂಗ್ಸ್ನೊಂದಿಗೆ. 8ನೇ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡ ವಾಹಿನಿಯ ಮತ್ತೊಂದು ಧಾರಾವಾಹಿಯಾದಂಥ ಶ್ರೀಗೌರಿ 4.12 ರೇಟಿಂಗ್ಸ್ನೊಂದಿಗೆ. ವೀಕ್ಷಕರೇ, 7ನೇ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡ ವಾಹಿನಿಯ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ 4.2 ರೇಟಿಂಗ್ಸ್ನೊಂದಿಗೆ. ಹಾಗೂ 6ನೇ ಸ್ಥಾನದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಂಬರ್ 1 ಧಾರಾವಾಹಿಯಾಗಿರುವ ರಾಮಾಚಾರಿ ಧಾರಾವಾಹಿ 4.7 ರೇಟಿಂಗ್ಸನ್ನು ತಗೊಂಡಿದೆ. ಇನ್ನು ವೀಕ್ಷಕರೇ, ಟಾಪ್ 5 ಕನ್ನಡ ಧಾರಾವಾಹಿಗಳು ಯಾವುದು ಹಾಗೂ ಅದರ ರೇಟಿಂಗ್ಸ್ಗಳನ್ನು ತಿಳ್ಕೊಳ್ಳೋದು ಮುಂಚೆ 2 ದಿನಕ್ಕೊಮ್ಮೆ ನಮ್ಮ ಚಾನೆಲ್ನಲ್ಲಿ ಯಾವುದಾದರೂ ಒಂದು ಹಳೆಯ ಧಾರಾವಾಹಿ ಹಾಗೂ ರಿಯಾಲಿಟಿ ಶೋಗಳ ಶೀರ್ಷಿಕೆ ಗೀತೆಗಳನ್ನು ಹಾಕ್ತಾ ಇರ್ತೀವಿ. ಸೊ ಮಿಸ್ ಮಾಡದೆ ನೀವು ಪ್ರತಿ 2 ದಿನಕ್ಕೊಮ್ಮೆ ನಮ್ಮ ಚಾನಲನ್ನು ಚೆಕ್ ಮಾಡ್ತಾ ಇರಿ. ಯಾಕಂದರೆ ಯಾವುದಾದ್ರೂ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವ ಧಾರಾವಾಹಿಯ ಶೀರ್ಷಿಕೆ ಗೀತೆ ನಿಮಗೆ ಸಿಗುತ್ತದೆ. ಹಾಗೂ ನಿಮಗೆ ಯಾವ್ದಾದ್ರು ಒಂದು ಶೀರ್ಷಿಕೆ ಗೀತೆ ಬೇಕೆಂದರೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಆ ಒಂದು ಧಾರಾವಾಹಿಯ ಹೆಸರನ್ನು ತಿಳಿಸಿ ನಾವು ತಪ್ಪದೇ ಅದರ ಶೀರ್ಷಿಕೆ ಗೀತೆಯನ್ನು ಹುಡುಕಿ ಅದರಿಂದ ರೈಟ್ಸನ್ನು ಪಡೆದು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗಾದರೆ ವೀಕ್ಷಕರೇ, ಟಾಪ್ 5 ಧಾರಾವಾಹಿಗಳು ಯಾವುದು ಅಂತ ನೋಡ್ಕೊಂಬರೋದಾದರೆ ಸೀತಾರಾಮ ಧಾರಾವಾಹಿ ಇದೆ 5ನೇ ಸ್ಥಾನದಲ್ಲಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂಥದ್ದು 5.4 ರೇಟಿಂಗ್ಸ್ ತಗೊಂಡು. 4ನೇ ಸ್ಥಾನದಲ್ಲಿ ಜೀ ಕನ್ನಡ ವಾಹಿನಿಯ ಅಮೃತಧಾರೆ ಧಾರಾವಾಹಿ ಇದೆ 6.0 ರೇಟಿಂಗ್ಸ್ನೊಂದಿಗೆ. ಹಾಗೂ 3ನೇ ಸ್ಥಾನದಲ್ಲಿದೆ ಜೀ ಕನ್ನಡ ವಾಹಿನಿಯ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ 6.3 ರೇಟಿಂಗ್ಸ್ನೊಂದಿಗೆ. ಇನ್ನು 2ನೇ ಸ್ಥಾನದಲ್ಲಿದೆ ಜೀ ಕನ್ನಡ ವಾಹಿನಿಯಾದ ಮತ್ತೊಂದು ಧಾರಾವಾಹಿ ಲಕ್ಷ್ಮೀ ನಿವಾಸ ಧಾರಾವಾಹಿ 7.3 ರೇಟಿಂಗ್ಸ್ನೊಂದಿಗೆ. ವೀಕ್ಷಕರೇ, 1ನೇ ಸ್ಥಾನದಲ್ಲಿ ಅಂದರೆ ಕರ್ನಾಟಕದ ಈ ವಾರದ ಟಾಪ್ ರೇಟೆಡ್ ಸೀರಿಯಲ್ ಆಗಿ ಪುಟ್ಟಕ್ಕನ ಮಕ್ಕಳು ಕನ್ಸಿಸ್ಟೆಂಟ್ ಆಗಿ ಹಲವಾರು ವರ್ಷಗಳಿಂದ ನಂಬರ್ 1 ಧಾರಾವಾಹಿಯಾಗಿ ಮೂಡಿ ಬರ್ತದೆ. ಪುಟ್ಟಕ್ಕನ ಮಕ್ಕಳು 8.7 ರೇಟಿಂಗ್ಸ್ ಅನ್ನು ತಗೊಳ್ಳೋದು ಮುಖಾಂತರ ಕರ್ನಾಟಕದ ನಂಬರ್ 1 ಧಾರಾವಾಹಿಯಾಗಿದೆ. ವೀಕ್ಷಕರೇ, ಇದಾಗಿತ್ತು ಈ ವಾರದ ಟಾಪ್ 12 ಧಾರಾವಾಹಿಗಳು. ಮುಂದಿನ ವಾರ TRP ವಿಡಿಯೋಸ್ನಲ್ಲಿ ಯಾವ ಒಂದು ಸೆಗ್ಮೆಂಟನ್ನು ನೀವು ನೋಡಲು ಬಯಸುತ್ತೀರಾ? ರಿಯಾಲಿಟಿ ಶೋಗಳ TRP ಬೇಕಾ ಅಥವಾ ನಿಮಗೆ ಸಾಕು 12 ಧಾರಾವಾಹಿಗಳ ರೇಟಿಂಗ್ಸ್ಗಳು ಅಥವಾ 20 ಧಾರಾವಾಹಿಗಳ ರೇಟಿಂಗ್ಸ್ ಕೊಡಿ ಅಂತ ಹೇಳ್ತೀರಾ ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅತಿ ಹೆಚ್ಚು ಲೈಕ್ ಬರುವಂಥ ಕಮೆಂಟನ್ನು ನಾವು ಪ್ರತಿಪಾದಿಸಿ ಆ ವಿಡಿಯೋವನ್ನು ಮುಂದಿನ ವಾರ ಅದೇ ರೀತಿಯ ವಿಡಿಯೋನ ನಾವು ಬಿಡ್ತೇವೆ. ಮರೆಯದಂತ ಪ್ರಣಯ ರಾಗ ಬಾಳಲ್ಲಿ ಹಾಡಿದಂತ ಸರಸಗಾತಿ ಹೆಗೆಳತಿ ನನ್ನೊಳತಿ ಮನದ ಮೂಲೆ ಮೂಲೆಯಲ್ಲೂ ನಿಂದೇನೆ ಹೆಜ್ಜೆ ಗುರುತು ಹೇ ವಿಲಾಸಿ ನನ್ನರಸಿ ನನ್ನರಸಿ ಕೊನೆಯ ಇರದ ಪ್ರೇಮ ರಾಶಿ ನನ್ನೆದೆಯ ಒಳಗೆ ಹಾಸಿದಂತ ಪ್ರೇಯಸಿ ಬಳಸಿ ನಿನ್ನ ತೋಳಿನಲ್ಲಿ